ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ನೋಡಿ ಮೇಲೆ. ಇನೋಳಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಪಾವೂರು ಗ್ರಾಮದಲ್ಲಿದ್ದು, ಇದನ್ನು ನೋಡ್ತಾ ಇದ್ದಂಥದ್ದು ಅಲ್ಲಿ ನಿಂತು ನೋಡಿ, ನಿಮಗೆ ನಾನು ತೋರಿಸ್ತೇನೆ ಎಲ್ಲಿಂದ ವೆಹಿಕಲ್ಸ್ ಹೋಗ್ತಾ ಇದೆ. ಸೊ ಇಲ್ಲಿ ಬರಬೇಕಿದ್ರೆ ನಾನು ನೋಡ್ತಾ ಬರ್ತೇನೆ. ನಾನು ಕೂಡ ಇಲ್ಲಿ ವೆಹಿಕಲ್ಸ್ಗಳು ಹೋಗ್ತಾ ಇದ್ದಾರೆ, ಅವರ ಕಣ್ಣು ಕೂಡ ಇದೇ ಕಡೆಗೆ ಇರ್ಬೋದು. ಇಲ್ಲಿಂದ ನಾನು ನೋಡ್ತಾ ಇದ್ದದ್ದು ಈ ದೇವಸ್ಥಾನವನ್ನ. ಯಾವ ದೇವಸ್ಥಾನವನ್ನ? ಇಲ್ಲಿಂದ ನೋಡ್ತಾ ಇದ್ದಂಥದ್ದು ಈ ದೇವಸ್ಥಾನವನ್ನ. ಇದು ನೇತ್ರಾವತಿ ನದಿಯ ದಡದಲ್ಲಿರುವ ಬೆಟ್ಟದ ಮೇಲಿದೆ. ಇವರೆಲ್ಲರ ಜೊತೆಗೆ ನಾನು ದೋಣಿಯಲ್ಲಿ ಇವಾಗ ಹೋಗ್ತಿರುವಂತ ಜಾಗ ಆ ಟೆಂಪಲ್ಗೆ. ಪ್ರಾಚೀನ ಸೋಮನಾಥ ದೇವಾಲಯದ ಅವಶೇಷಗಳನ್ನು ಹೊಂದಿದ್ದು ಯುರೋಪಿಯನ್ನರ ದಾಳಿಯಿಂದ ನಾಶವಾಯಿತು ಎಂದು ನಂಬಲಾಗಿದೆ. ಈಗ ಪುನರ್ ನಿರ್ಮಾಣಗೊಂಡಿದೆ. ಇದು ಶಿವನಿಗೆ ಅರ್ಪಿತವಾದ ಸುಂದರವಾದ ಮತ್ತು ಐತಿಹಾಸಿಕವಾದ ಪ್ರಮುಖ ಸ್ಥಳವಾಗಿದ್ದು, ಪ್ರಶಾಂತ ವಾತಾವರಣ ಮತ್ತು ನೇತ್ರಾವತಿ ನದಿಯ ಸುಂದರ ನೋಟವನ್ನು ನೀಡುತ್ತದೆ. ಎಲ್ರಿಗೂ ನಮಸ್ಕಾರ. ನಾನು ವಿಜಯವಿಖ್ಯಾತ ಸ್ವಾಮಿ ಶರಣಮಯ್ಯಪ್ಪ. ಇವತ್ತು ನಾನು ಬಂದಿರುವಂತಹ ದೇಗುಲ ಯಾವುದು ಗೊತ್ತಾ? ನಾನು ಮಂಗಳೂರಿನಿಂದ ಬರಬೇಕಿದ್ರೆ ಅಥವಾ ಮಂಗಳೂರಿಗೆ ಹೋಗ್ಬೇಕಿದ್ರೆ ಫರಂಗಿಪೇಟೆ ಹತ್ರ ನಾನು ಡೈಲಿ ಕಾರ್ಲಿ ಹೋಗ್ತಾ ಇರಬೇಕಿದ್ರೆ ಒಂದು ದೇವಸ್ಥಾನವನ್ನ ಬಹಳಷ್ಟು ಅಬ್ಸರ್ವ್ ಮಾಡ್ತಾ ಇದ್ದೆ. ಗುಡ್ಡದ ಮೇಲೆ ಇರುವಂತಹ ಒಂದು ಟೆಂಪಲ್. ಈ ಒಂದು ಟೆಂಪಲ್ಗೆ ಬರಬೇಕು ಇವತ್ತು ನಿನ್ನೆಯಿಂದ ನಾನು ಆಲೋಚನೆ ಮಾಡ್ತಿದ್ದಂತಹದಲ್ಲ. ಮಂಗಳೂರಿನಿಂದ 15 ಕಿಲೋಮೀಟರ್, ಈ ಕಡೆ ಮುಡಿಪು ಕೋಣಾಜೆಯಿಂದ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ನಾನು ಎಲ್ಲಿಗೆ ಬಂದೆ ಅಂತ ಹೇಳಿದ್ರೆ, ಪುತ್ತೂರಿನಿಂದ ನೇರವಾಗಿ ಮೆಲ್ಕರಿಗೆ ಬಂದು ಅಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಮುಡಿಪಿಗೆ ಬರುವಂಥ ರಸ್ತೆಯಲ್ಲಿ ಬಂದು ದೇಗುಲದವರೆಗೂ ಕೂಡ ಡಾಮರೀಕರಣಗೊಂಡಿರುವಂಥ ರಸ್ತೆ ಇದೆ. ಅಂದರೆ ತುಂಬಾನೇ ಅಗಲ ಅಲ್ಲ, ಬಟ್ ಬರುವುದಕ್ಕೆ ಆರಾಮವಾಗಿ ಬರ್ಬೋದು. ಬಂದು ನಮ್ಮ ಕಾರನ್ನು ನಿಲ್ಲಿಸೋದಕ್ಕೆ ಇಲ್ಲಿ ಒಳ್ಳೆಯ ಅವಕಾಶ ಇದೆ. ಸೊ ಎಷ್ಟು ಕಾರುಗಳನ್ನು ಬೇಕಾದರೂ ನಿಲ್ಲಿಸುವುದಕ್ಕೆ ಇಲ್ಲಿ ವಿಶಾಲವಾಗಿರುವಂಥ ಪಾರ್ಕಿಂಗ್ ವ್ಯವಸ್ಥೆ ಇನೋಳಿ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿದೆ. ದೇಗುಲದ ಮುಖದ್ವಾರ ಇಲ್ಲಿದೆ. ಮುಖದ್ವಾರವನ್ನು ದಾಟಿ ಆ ಕಡೆಗೆ ನಾವು ಸೋಮನಾಥೇಶ್ವರ ದೇಗುಲಕ್ಕೆ ಹೋಗೋದು. ಸೊ ಮುಖದ್ವಾರ ಅತಿ ಶೀಘ್ರವಾಗಿ ಆಗುವಂತಹ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಆದಷ್ಟು ಬೇಗ ಆಗಲಿ ಅಂತ ನಾನು ಕೂಡ ದೇವ್ರ ಜೊತೆ ಪ್ರಾರ್ಥನೆ ಮಾಡಿಕೊಳ್ತೇನೆ. ದೊಡ್ಡ ಒಂದು ಗಂಟೆ ಇದೆ ನೋಡಿ, ಇಲ್ಲಿ ಇದೆ ಗಂಟೆ ನೋಡಿ. ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಆಗುವಂಥದ್ದು ಈ ಜಾಗದಲ್ಲಿ. ಬಟ್ ನಿಮಗೆ ಇನ್ನೊಂದು ತೋರಿಸ್ತೀನಿ. ಕ್ಯೂರಿಯಾಸಿಟಿ ಇರೋದು ದೇವಸ್ಥಾನದ ಒಳಭಾಗದಲ್ಲಿ ಹೋಗಿ ಕೈ ಮುಗಿದು ಬರೋದು ಓಕೆ, ಬಟ್ ಈ ಕಂಪೌಂಡ್ ನಮಗೆ ಅಲ್ಲಿಂದ ಬರಬೇಕಿದ್ರೆ ಕಾಣ್ತಾ ಇರ್ತದೆ. ಎಲ್ಲಿಂದ? ನಾವು ರಸ್ತೆಯಿಂದ ಅಲ್ಲಿ ಫರಂಗಿಪೇಟೆಯಿಂದ ನೋಡಬೇಕಿದ್ರೆ ಈ ಕಂಪೌಂಡ್ ಕಾಣ್ತಾ ಇರ್ತದೆ, ಈ ದೇವಸ್ಥಾನದ ಗೋಪುರ ಕಾಣ್ತಾ ಇರ್ತದೆ. ಸೊ ಬನ್ನಿ ನೋಡುವ ಈ ಕಂಪೌಂಡ್ನಿಂದ ಕೆಳಭಾಗದಲ್ಲಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಸೊ ಇಲ್ಲಿಂದ ನೋಡಿ, ಕೆಳಗೆ ನೋಡಿದರೆ ಯಾವ ರೀತಿ ಹೊಳೆ ಕಾಣ್ತಾ ಇದೆ ಅಂತ. ಸೊ ಒಳಭಾಗಕ್ಕೆ ಹೋಗಿ ದೇಗುಲದ ಒಂದು ಇತಿಹಾಸ ಏನು, ಇದರ ಇತಿಹಾಸ ಎಲ್ಲ ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿಗೆ ಹೆಸರು ದೇವಂದ ಬೆಟ್ಟ, ಪಾವೂರು, ಮಂಗಳೂರು ಅಂತ. ಸೊ ಒಳಗೆ ಹೋಗುವಂತಹ ಟೈಮ್ ಬಂದಿದೆ. ಇವತ್ತು ಸೋಮವಾರ ಬೇರೆ, ಬಹಳ ಒಂದು ಒಳ್ಳೆಯ ದಿನ. ಗಾಳಿ ಇಲ್ಲಿ ಒಳಗೆ ಬಂದಾಗ ಆ ಒಂದು ಗಾಳಿ ಇದೆಯಲ್ಲ ಸೂಪರ್. ಆ ಕಡೆಗೆ ಟರ್ನ್ ಮಾಡಿದರೆ ದೇಗುಲ ಕಾಣ್ತಾ ಇದೆ. ಸೊ ದೇಗುಲದ ಒಳಭಾಗಕ್ಕೆ ಹೋಗಿ ಆಶೀರ್ವಾದವನ್ನು ಪಡ್ಕೊಳ್ಳೋ ಮೊದಲು ಹೊರಾಂಗಣದಲ್ಲಿ ಒಂದು ಸುತ್ತು ಹೋಗಿ ಬರೋಣ. ಹೇಗಿದೆ ಅಂತ ತೋರಿಸ್ತೀನಿ. ಬಹಳ ಸುಂದರವಾಗಿ ನಿರ್ಮಾಣವಾಗಿದೆ. ಕೆಳಭಾಗದಲ್ಲಿ ನೋಡಿ, ಫುಲ್ ಕಲ್ಲೆಲ್ಲ ಹಾಕಿ ಬರುವಂಥ ಭಕ್ತಾಭಿಮಾನಿಗಳು ಆರಾಮವಾಗಿ ದೇಗುಲವನ್ನು ಸುತ್ತುವರಿಬೇಕು ಅಂತ ಹೇಳುವಂಥದ್ದನ್ನು ಹಾಕಿದ್ದಾರೆ. ಸೊ ಕುಳಿತುಕೊಳ್ಳುವುದಕ್ಕೆ ಈ ಕಡೆಯಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸೊ ನೋಡಿ ಮೇಲೆ ಈ ಕಡೆಗೆ ಕೂಡ ದೇಗುಲದ ಒಂದು ನಿರ್ಮಾಣ ಯಾವ ರೀತಿಯಾಗಿದೆ ಅಂತ. ನಾವು ಬಂದಾಗ ದೇಗುಲದ ಬಲಭಾಗದಲ್ಲಿ ತೀರ್ಥಬಾವಿ ಇದೆ. ಇಲ್ಲೇ ತೀರ್ಥಬಾವಿ ಇದೆ. ಹಾಗೆಯೇ ತೀರ್ಥಬಾವಿಯ ಹಿಂಭಾಗದಲ್ಲಿ ತುಳಸಿಯ ಕಟ್ಟೆ ಇದೆ. ಸೊ ಓಕೆ, ಇಲ್ಲಿ ತುಳಸಿ ಕಟ್ಟೆ ಇದೆ. ಸೊ ಇಲ್ಲಿಂದ ನಾವು ಮುಂದೆ ಹೋದರೆ ದೇವಸ್ಥಾನಕ್ಕೆ ಒಂದು ಸುತ್ತುವರಿತಾ ಬರ್ತಾ ಇದ್ದರೆ ಆ ಒಂದು ದೇಗುಲವನ್ನು ನೋಡುವಂಥ ಖುಷಿ, ಜೊತೆಗೆ ನೈಸರ್ಗಿಕವಾಗಿರುವಂಥ ಸುಂದರವಾಗಿರುವ ಫೀಲ್, ಜೊತೆಗೆ ಆ ಗಾಳಿ ನಮಗೆ ಬಹಳ ಒಂದು ಅದ್ಭುತವಾದ ಮುದವನ್ನು ಕೊಡ್ತದೆ. ಇಲ್ಲಿ ನೋಡಿ ನೈವೇದ್ಯ ಕೊಠಡಿ ಇದೆ. ಸೊ ಹಾಗೆ ಇದು ಹೊರಾಂಗಣ, ಅಂದರೆ ದೇಗುಲ ಇನ್ನು ಒಳಗೆ ಆ ಕಡೆ ನಾನು ಹೋಗಬೇಕಷ್ಟೇ. ಇದು ಹೊರಾಂಗಣ. ಸೊ ಇಲ್ಲಿ ಹೋಮ ಹವನಗಳನ್ನು ಮಾಡುವುದಕ್ಕೆ ಯಜ್ಞಕುಂಡ ಇಲ್ಲಿದೆ. ಪ್ರತಿಯೊಂದು ಕೂಡ ದೇಗುಲವನ್ನು ನಾವು ನೋಡಿದರೆ ಆ ಕೆಂಪು ಕಲ್ಲುಗಳಿಂದ, ಇಟ್ಟಿಗೆಗಳಿಂದ ನಿರ್ಮಾಣವನ್ನು ಮಾಡಿದ್ದಾರೆ. ಸೊ ಇದು ಹೊರಾಂಗಣದಿಂದ ಈ ಒಳಾಂಗಣಕ್ಕೆ ನಾವು ಹೋದರೆ ಇನ್ನಷ್ಟು ಒಳ್ಳೆಯ ಫೀಲ್ ಸಿಗುತ್ತೆ. ಸೊ ಬನ್ನಿ ಒಳಗೆ ಹೋಗುವ. ಇನ್ನು ಸಮಯ ಬಂದಿರೋದು ನಾವು ದೇಗುಲದ ಒಳಭಾಗಕ್ಕೆ ಹೋಗುವಂಥ ಟೈಮ್. ಬನ್ನಿ.
ಆಯುಷ್ಯನ ಆರೋಗ್ಯನ ಮನಸ್ಸಿನ ಮತಿನ ಅಭಿವೃದ್ಧಿ ಮುಂಚಿತ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಕೃಪಾಭಿಷ್ಟಾಭಿವೃದ್ಧಿರಸ್ತು. ಇನ್ನು 1.5 ಕಿಲೋಮೀಟರ್ ಕೆಳಭಾಗಕ್ಕೆ ಹೋದರೆ ದುರ್ಗಾ ಪರಮೇಶ್ವರ ದೇಗುಲ ಇದೆಯಂತೆ. ಇನೋಲಿಯ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಬಂದಾಗ ಈ ಕ್ಷೇತ್ರದ ಇತಿಹಾಸ ಎಂತಹದ್ದು, ಇದರ ಹಿಂದಿನ ಕತೆ ಏನು ಅನ್ನುವಂತಹ ವಿಚಾರವನ್ನು ತಿಳ್ಕೊಳ್ಳುವಂಥ ಕುತೂಹಲ ನನಗಿದೆ. ಈ ವಿಡಿಯೋವನ್ನು ನೋಡ್ತಿರುವಂಥ ನಿಮಗೂ ಕೂಡ ಇರ್ಬೋದು. ಅದಕ್ಕಾಗಿ ನಾನು ಇಲ್ಲಿ ಅರ್ಚಕರ ಜೊತೆಗೆ ಕೇಳಿದಾಗ ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಇದರ ಇತಿಹಾಸವನ್ನು ನಮ್ಮ ಜೊತೆ ತಿಳಿಸ್ತೇನೆ ಅಂತ ಹೇಳುವಂಥ ವಿಷಯವನ್ನು ಹೇಳಿದರು. ಕಳೆದ 10 ವರ್ಷಗಳಿಂದ ಈ ದೇಗುಲದ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀಯುತ ಶ್ರೀಕಾಂತ್ ಅವರು ನನ್ನ ಜೊತೆಗಿದ್ದಾರೆ. ಅವರು ಈ ಕ್ಷೇತ್ರದ ಇತಿಹಾಸವನ್ನು ನಮಗೆ ಹೇಳಲಿಕ್ಕಿದ್ದಾರೆ. ಗುರುಭ್ಯೋ ನಮಃ. ಗಂಗಣಪತಯೇ ನಮಃ. ಪ್ರಾರ್ಥನಾನ್ ಸಮರ್ಪಯಾಮಿ. ಸೋಮನಾಥೇಶ್ವರ ದೇವರನ್ನ ದುರ್ಗಾ ಪರಮೇಶ್ವರ ದೇವರನ್ನ ಪಾದಗಡ್ಡ ಬರೊಂದು ಈ ದೇವರನ್ನ ಇತಿಹಾಸ ಇಂಜಿನ ಪಂಡ ಸಾಧಾರಣ ಒಂಜಿ ಸಾವಿರದ ಜಾಸ್ತಿ ನೆಕ್ ಇತಿಹಾಸ ಇತ್ತಿನ ಒಂಚಿನ ದೇವಸ್ಥಾನ. ಸಾಧಾರಣ 500 ವರ್ಷ ಪಿರಾಪಡ್ ಶ್ರೀ ಪೋರ್ಚುಗೀಸರ್ನ ದಾಳಿಗೆ ತುತ್ತಾದ ನಾಶ ಆದಿತ್ತಿನಂಚಿತ್ನ ಅಜೀರ್ಣಾವಸ್ಥೆ ಇತ್ತಿನ ದೇವಸ್ಥಾನ. ಸಾಧಾರಣ 25 ವರ್ಷ ಪಿರಾಪ 1999 ಊರ್ದಾಕುಲ್ನ ಪರವಾದ ಶ್ರೀ ದುರ್ಗಾ ಪರಮೇಶ್ವರ ದೇವರನ್ನ ಸನ್ನಿಧಾನದ ಪ್ರಶ್ನೆ ದಿನಾಪಾಗ ಆ ಮಹಾತಾಯಿನ ಆಜ್ಞೆ ಪ್ರಕಾರವಾದ ಆ ಮಹಾತಾಯಿನ ಅಪ್ಪಣೆ ಪ್ರಕಾರವಾದ ಹೆಂಗೆ ಮಾತ ಮೂಲ ದೇವಸ್ಥಾನ ಪೂಜೆ ಪುನಸ್ಕಾರ ಮಾತ ಆವೊಂದುಂಡು ಅಂಡ ಮಿತ್ತು ದೇವಂದ ಬೆಟ್ಟಡ್ ಶ್ರೀ ಸೋಮನಾಥೇಶ್ವರ ದೇವರಿಗೆ ಒಂಜಿ ಪೂಜೆ ಇದ್ದೆ ಅಂದರೆ ಸಾಧಾರಣ 1 ವರ್ಷದಿಂಚಲ ಪಾಳುಬೂರ್ದುಂಡು ಅರ್ನ ಒಂಜಿ ದೇವಸ್ಥಾನ ಸುರುಮನ್ಪಲೆ 5 ಬಕ್ಕೆನ್ನ ದೇವಸ್ಥಾನ ಜೀರ್ಣೋದ್ಧಾರ ಮನ್ಪನ ಪಂಡಿ ಪ್ರಾತ್ಯರ ಪ್ರಕಾರವಾದ ಊರ್ದಾಕುಲು ಮಾತೆರ್ಲ ಆ 1999 ಇಸವಿಡು ಮೂಲ ಬತ್ತದ ಅಷ್ಟಮಂಗಲ ಪ್ರಶ್ನೆ ದೀದು ಮೂಲು ಸೋಮನಾಥೇಶ್ವರ ದೇವರನ್ನ ಭವ್ಯ ದೇಗುಲ ದುಂಬು ಪುರಾತನ ಕಾಲಡಿತ್ತಂಡು ಪರಶುರಾಮ ದೇವರ ಪ್ರತಿಷ್ಠಾವಂತಂಚಿತ್ನ ದೇವಸ್ಥಾನ. ಆ ದೇವಸ್ಥಾನ ಪೋರ್ಚುಗೀಸರ್ನ ದಾಳಿಗೆ ತುತ್ತಾದ ನಾಶ ಆದ ಸಾಧಾರಣ 500 ವರ್ಷ ಕಾಲ ಒಂಜಿ ಅಜೀರ್ಣಾವಸ್ಥೆ ಇತ್ತಂಡು ಐನು ಮಾತ ಜೀರ್ಣಾವಸ್ಥೆ ಕೊನ್ನಾರುಡು ಪಂಪನ ದೈವಜ್ಞನ ಪಾತ್ರ ಪ್ರಕಾರವಾದ ಸಾಧಾರಣ 14 ವರ್ಷ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮಾತ ಸಮಯ ತೊಂದುಂಡು. ಅವೇ ರೀತಿ ಊರ್ದಾಕಲ್ನ ಪರ ಊರ್ದಾಕಲ್ನ ಸಹಾಯಡ್ ಸಾಧಾರಣ 2015 ಇಸವಿಡ್ ದೇವಸ್ಥಾನ ಪುನರ್ನಿರ್ಮಾಣವಾದ ಬ್ರಹ್ಮಕಲಶಾದ ಇತ್ತ ಮಟಲ ಪೊರ್ಲುಡೆ ದೇವರನ್ನ ಪೂಜಾ ಕೈಂಕರ್ಯ ಮಾತ ಆ ಒಂದುಂಡು. ಅವೇ ರೀತಿ ನಿತ್ಯ ನಿರಂತರವಾದ ಮಧ್ಯಾಹ್ನ ಮೂಲು ಮಾತ ಭಕ್ತಂಚಿತ್ನ ಭಕ್ತರಿಗೆ ಅನ್ನದಾನ ಸೇವೆಲ ನಡತೊಂದುಂಡು. ಅವೇ ರೀತಿ ಮುಲ್ಪ ದೇವಸ್ಥಾನ ಕಾಂಡೆ 6 ಗಂಟೆಗೆ ಓಪನ್ ಆದ ಸಾಧಾರಣ ಮಧ್ಯಾಹ್ನ 1 ಗಂಟೆ ಮುಟ್ಟಲ್ಲ ಓಪನ್ ಅಪ್ಕೊಂಡು. ಅವೇ ರೀತಿ ಕಾಂಡೆ 7 ಗಂಟೆಗೆ ಕಾಂಡೆದ ಪೂಜೆ. ಅವೇ ರೀತಿ 12 ಗಂಟೆಗೆ ಮಧ್ಯಾಹ್ನದ ಪೂಜೆ. ಅವೇ ರೀತಿ 1 ಗಂಟೆಗೆ ದೇವಸ್ಥಾನ 1 ಗಂಟೆ ಮುಟ್ಟ ದೇವಸ್ಥಾನ ಓಪನ್ ಅಪ್ಕೊಂಡು. ಅವತ್ತಂದೆ ಮೂಲು ಬೈಯಾಡು 5 ಗಂಟೆಗೆ ದೇವಸ್ಥಾನ 5:30ಕ್ಕೆ ಓಪನ್ ಅಂಡ ಸಾಧಾರಣ 7 ಗಂಟೆ ಮುಟ್ಟಲ್ಲ ಓಪನ್ ಅಪ್ಕೊಂಡು. ಅವೇ ರೀತಿ 7 ಗಂಟೆಗೆ ಬಯ್ಯದ ಮಹಾಪೂಜೆ ಹಾಕೊಂಡು. ಅವೇ ರೀತಿ ದೇವಸ್ಥಾನದ ನಿತ್ಯ ನಿರಂತರ ಮತ್ತು ಭಕ್ತರಕ್ಕೆ ಅನ್ನದಾನ ಸೇವೆ ಪೂಜಾ ಕೈಂಕರ್ಯ. ಅವೇ ರೀತಿ ಮುಲ್ಪದ ಕೆಲವು ರೀತಿಯ ಉತ್ಸವಗಳು ಮಾತ ಪಂಡ ನವರಾತ್ರಿ ಆವಡು ಅವತ್ತಂದೆ ಚೌತಿ ಪರ್ಬ ಆವಡು ಚೌತಿ ಆವಡು ಪರ್ಬ ಆವಡು. ಅವೇ ರೀತಿ ಮಾತ ಭಾರಿ ವಿಜೃಂಭಣೆ ಹಾಕೊಂಡು. ಅವೇ ರೀತಿ ಮಹಾಶಿವರಾತ್ರಿ ಪಂಪನವು ಭಾರಿ ನೆಡ್ಲ ಒಂಜಿ ಭಾರಿ ವಿಜೃಂಭಣೆ ಗೌಜಿಡ್ ನಡಪುನಂಚಿತ್ನ ಕಾರ್ಯಕ್ರಮ ಸಂಧ್ಯಾ ಭಜನದ ಮಂಗಲ. ಅವೇ ರೀತಿ ಮನದಾನಿ ಕಟೀಲ್ ಕ್ಷೇತ್ರದ ಯಕ್ಷಗಾನ. ಅವೇ ರೀತಿ ಮಹಾಶಿವರಾತ್ರಿ ದಿನ ತಾನಿ ಅಖಂಡ ಭಜನೆಲ. ಅವೇ ರೀತಿ ದೇವರಿಗೆ ಶತರುದ್ರಾಭಿಷೇಕ ಎಲ್ಲ. ಅವೇ ರೀತಿ ರಾತ್ರಿ ಹೊರತುಗು ಮಹಾಪೂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಅವೇ ರೀತಿ ಮನದಾನಿ ಶಿವರಾತ್ರಿದ ಮನದಾನಿ ದೇವರನ್ನ ಉತ್ಸವ ಬಲಿಯ ಇತ್ಯಾದಿ ಸೇವೆಲು ಮಾತ ಏನು 3 ನಿಂಚಲ ನಡತೊಂದು ಬರೋದು ಅಂಚಾದ ಬಂದು ಎನ್ನ 2 ಪಾತ್ರೆನು. ಇನೋಲಿ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರ ದೇವಸ್ಥಾನ ಅಂತ ಇದೆ. ಒಳಭಾಗಕ್ಕೆ ಹೋಗಿ ನೋಡಿದಾಗ ಸೋಮನಾಥೇಶ್ವರ ದೇವರನ್ನು ನೋಡ್ತೇವೆ, ಅದರ ಹಿಂಭಾಗದಲ್ಲಿ ಪಾರ್ವತಿ ದೇವಿಯರನ್ನು ನೋಡ್ತೇವೆ, ಹಾಗೆಯೇ ಗಣಪತಿ ದೇವರನ್ನು ನೋಡ್ತೇವೆ. ಆದರೆ ನನಗೆ ದುರ್ಗಾ ಪರಮೇಶ್ವರ ದೇವಿಯ ಗುಡಿಯಾಗಿರ್ಬೋದು ಆ ಒಂದು ಮೂರ್ತಿ ಎಲ್ಲಿದೆ ಅಂತ ನಾನು ಅಲ್ಲಿ ಕೇಳಿದಾಗ ದುರ್ಗಾ ಪರಮೇಶ್ವರ ದೇವಿ ಇರೋದು ಇಲ್ಲಿ ಅಲ್ಲ, ಇಲ್ಲಿಂದ 1.5 ಕಿಲೋಮೀಟರ್ ಕೆಳಭಾಗದಲ್ಲಿ ದುರ್ಗಾ ಪರಮೇಶ್ವರ ದೇವರ ದೇಗುಲವೇ ಇದೆ ಅಂತ ಹೇಳುವಂಥದ್ದು ಅರ್ಚಕರು ಹೇಳಿದರು. ಇವಾಗ ಸೋಮನಾಥೇಶ್ವರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿರೋದು ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ. ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇಲ್ಲಿಯ ಅರ್ಚಕರಿದ್ದಾರೆ, ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಅಂತ ಇವರ ಹೆಸರು.
ಈ ದುರ್ಗಾಪರಮೇಶ್ವರಿ ದೇವಸ್ಥಾನದ ಎಡಭಾಗದಲ್ಲೇ ಜನಾರ್ದನ ದೇವಸ್ಥಾನ ಕೂಡ ಇದೆ. ಈ ಒಂದು ಇನೋಳಿ ಅಂತ ಹೇಳುವಂತಹ ಈ ಒಂದು ಮಣ್ಣಿನ ಅಧಿಪತಿಯೇ ದುರ್ಗಾಪರಮೇಶ್ವರಿ ಅಮ್ಮ. ಹಾಗಾಗಿ ಇಲ್ಲಿ ಬಹಳ ಒಂದು ಶಕ್ತಿಯುತವಾಗಿರುವಂತಹ ಅಮ್ಮನಿಗೆ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಕ್ಕಂತಹದ್ದು ಭಕ್ತರಿಗೆ ಇರಬೇಕಾಗಿರುವಂತಹ ಒಂದು ದೊಡ್ಡ ಮನಸ್ಸು. ಅದನ್ನು ಎಲ್ಲ ಭಕ್ತರು ಮಾಡ್ತಾ ಇದ್ದಾರೆ. ಸುಮಾರು ಹಳೆಯ ಕಾಲದ ಗತ ವೈಭವವನ್ನೆಲ್ಲ ಈ ದೇಗುಲ ತೋರಿಸ್ತಾ ಇದೆ. ಜೀರ್ಣೋದ್ಧಾರ ಕೂಡ ಅತಿ ಶೀಘ್ರದಲ್ಲಿ ಆಗಲಿಕ್ಕಿದೆ ಅಲ್ವಾ? ಇವಾಗ ಈ ದೇವಸ್ಥಾನ ಎಷ್ಟು ವರ್ಷದ ಹಳೆಯದಾಗಿರ್ಬೋದು? ಇದು ಸಾಧಾರಣ 900 ವರ್ಷಕ್ಕಿಂತಲೂ ಪುರಾತನ ದೇವಸ್ಥಾನ. ಮುಂಚೆ ಮುಳಿ ಹುಲ್ಲಿದ್ದಿತ್ತು, ಆಮೇಲೆ ಹಂಚು ಹಾಕಿ ಒಮ್ಮೆ ಬ್ರಹ್ಮಕಲಶ ಆಯಿತು, ಆಮೇಲೆ ಈಗ ಪುನಃ ಜೀರ್ಣೋದ್ಧಾರಕ್ಕೆ ಬಂದಿದೆ. ಓಕೆ, ಈ ಒಂದು ದೇಗುಲದ ಹಿನ್ನೆಲೆ ಇತಿಹಾಸ ಏನಾದರೂ ಹೇಳೋದಿದ್ರೆ ಏನು ವಿಶೇಷ? ಇದು ಜೈನ ಮೊದಲು ಅರಸರ ಆಳ್ವಿಕೆಯಿಂದ ಬಂದಂಥ ದೇವರು. ಹಾಗೆ ಇಲ್ಲಿ ಬೀಡು ಅಂತ ಉಂಟು, ಅವರಿಗೆ ಮೊದಲನೇ ಅಧಿಕಾರ ಇದೆ. ಅವರ ಅಧಿಕಾರದಲ್ಲಿ ಇರುವಂಥ ದೇವರು, ಅವರ ಇದರಲ್ಲಿ ನಾವು ಇಲ್ಲಿ ಇರುವುದು. ಅದೇ ಅಂದರೆ ಈ ಭೂಮಿ ಮಾತ್ರ ನಮಗೆ ಅರಸರು ಕೊಟ್ಟ ಭೂಮಿ, ಅದು ಬ್ರಾಹ್ಮಣರಿಗೆ ಕೊಟ್ಟು ಈ ದೇವರನ್ನು ನೋಡಬೇಕು ಅಂತ ಬಂದದ್ದು. ಹಾಗೆ ತಾವೀಗ ಪೂಜೆ ಪುರಸ್ಕಾರ ಮಾಡ್ತಿದ್ದೀರಿ. ನೀವೆಷ್ಟು ವರ್ಷದಿಂದ ಅರ್ಚಕರಾಗಿದ್ದೀರಿ? 9 ತಲೆಮಾರಿಗಿಂತಲೂ ಇಲ್ಲೇ ಇರುವಂತಹ. 9 ತಲೆಮಾರಿಂದ ಇಲ್ಲೇ ಇದ್ದೀರಿ. ಓಕೆ, ಇಲ್ಲಿಗೂ ಮೇಲಿರುವಂತಹ ಸೋಮನಾಥೇಶ್ವರ ದೇವಸ್ಥಾನದ ದೇವರಿಗೂ ಏನು ಸಂಬಂಧ ಅಂತ ಅಂದರೆ ಅದೇ ಇದು ಪೂರ್ತಿ 3 ಎಲ್ಲ ದೇವರು ಒಟ್ಟಿಗೆ ಇದ್ದಂಥದ್ದು ಅಂತ ಮೊದಲು ಪ್ರಶ್ನಾಮುಖೇನ ಕಂಡು ಬಂದಂಥ 3 ದೇವರಂದ್ರೆ ದುರ್ಗಾಪರಮೇಶ್ವರಿ, ಸೋಮನಾಥೇಶ್ವರ, ಜನಾರ್ದನ ದೇವರು. ಮತ್ತೆ ಅದಕ್ಕೆ ಬಾಕಿ ಕೆಲವು ದೇವರುಗಳು ಉಂಟು, ಅದು ಈಗ ಇಲ್ಲ. ಆದ್ರಿಂದ ಅದೆಲ್ಲ ಒಟ್ಟಿಗೆ ಇದ್ದಂಥ ದೇವರು ಅಂತ ಮೊದಲು ಪ್ರಶ್ನಾಮುಖೇನ ಕಂಡು ಬಂದ. ಈ ಒಂದು ಪ್ರಕೃತಿ ರಮಣೀಯವಾಗಿರುವಂತಹ ಸ್ಥಳದ ಪಕ್ಕದಲ್ಲಿರುವಂತಹ ದೇಗುಲ ಶ್ರೀ ಜನಾರ್ದನ ದೇವಸ್ಥಾನ ಇನೋಳಿ. ಜನಾರ್ದನ ದೇವಸ್ಥಾನದ ಒಳಭಾಗದಲ್ಲಿದ್ದೇನೆ. ಈ ಒಂದು ಪರಿಸರಕ್ಕೆ ಬಂದಾಗ ಬಹಳಷ್ಟು ಪ್ರಶಾಂತವಾಗಿ ಪ್ರಕೃತಿಯ ಮಡಿಲಿನಲ್ಲಿರ್ತಕ್ಕಂಥ ದೇಗುಲಗಳಿವು. ನಾನು ತಿಳ್ಕೊಂಡಿರೋದು ಆ ಸೋಮನಾಥೇಶ್ವರ ದೇವಸ್ಥಾನ ಮಾತ್ರ ಈ ಕಡೆಯಲ್ಲಿದೆ ಅಂತ. ಆದರೆ ಈ ಒಂದು ಪರಿಸರಕ್ಕೆ ಬಂದರೆ ನಿಮಗೆ ಸಿಗುವಂತಹ ಟೆಂಪಲ್ಸ್ಗಳು ಬೇರೆ ಬೇರೆ ಇದೆ. ಮೊದಲಿಗೆ ಬಂದಾಗ ನಮಗೆ ದುರ್ಗಾಪರಮೇಶ್ವರಿ ಅಮ್ಮನವರ ದೇಗುಲ ಇದೆ, ಜನಾರ್ದನ ದೇವಸ್ಥಾನ ಇದೆ. ಆನಂತರ 1.5 ಕಿಲೋಮೀಟರ್ ಮೇಲ್ಭಾಗಕ್ಕೆ ಹೋದರೆ ನಮಗೆ ಸಿಗೋದೇ ಸೋಮನಾಥೇಶ್ವರ ದೇವಸ್ಥಾನ. ಒಂದು ದೇವಸ್ಥಾನವನ್ನು ನೋಡಲಿಕ್ಕೆ ಬಂದಿರುವಂಥ ನನಗೆ 3 ದೇವರನ್ನು ಇವತ್ತು ನೋಡುವಂತಹ ಸೌಭಾಗ್ಯ ಸಿಕ್ಕಿದೆ. ಇನೋಳಿಯಲ್ಲಿರುವಂತಹ ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಇವತ್ತಿನ ಎಲ್ಲ ದೇವಸ್ಥಾನಗಳ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಒಳಗೊಂಡಿರುವ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸ್ವಾಮಿ ಶರಣಮಯ್ಯಪ್ಪ. ಧನ್ಯವಾದಗಳು. ನಮಸ್ತೆ.